ಹಾಯ್ ಫ್ರೆಂಡ್ಸ್, ರಶ್ಮಿಕಾ ಫುಡ್ ವ್ಲಾಗ್ ನೋಡ್ತಿರೋರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತು ನಿಮಗೆ ತೋರಿಸ್ಕೊಡ್ತಿರೋದು ಸ್ವೀಟ್ ಕಾರ್ನ್ ಪಿಜ್ಜಾ ಹೇಗೆ ಮಾಡೋದು ಅಂತ. ಅದಕ್ಕೆ 1 ಕಪ್ಪು ಮೈದಾ, 2 ಟೇಬಲ್ ಸ್ಪೂನು ಆಯಿಲು, ಈಸ್ಟ್ 1 ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಸಕ್ಕರೆ, ಆಮೇಲೆ ಕಲಿಸ್ಕೊಳ್ಳೋದಕ್ಕೆ ನೀರು. ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಈಸ್ಟ್ ಹಾಕ್ಕೊತಾ ಇದ್ದೀನಿ. ಈಸ್ಟ್ ಆ್ಯಕ್ಟಿವೇಟ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಮೈದಾನ ಹಾಕಿ ಕಲಿಸ್ಕೊತೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಡಿ, ಜಾಸ್ತಿ ಒಂದೇ ಸತಿ ನೀರು ಹಾಕ್ಕೋಬೇಡಿ, ತೆಳ್ಳಗಾಗಿಬಿಡುತ್ತೆ. ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕು, ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿರಬೇಕು. 2 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊತೀನಿ. ಕಲಿಸ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಡೊಮಿನೋಸ್ ಪಿಜ್ಜಾ ಹೇಗಿರುತ್ತೆ ಹಾಗೆ ಇರುತ್ತೆ ಟೇಸ್ಟ್ ಎಲ್ಲ. ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲಿ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಮನೇಲಿ ನನ್ನ ಮಗಳಿಗೂ ಕೂಡ ಇಷ್ಟ ಆಯಿತು ಈ ರೆಸಿಪಿ. ಅಮ್ಮ ಇನ್ನೊಂದು ಸತಿ ಮಾಡು ಅಂತ ಇರ್ತಾಳೆ. ನೀವು ಒಂದು ಸತಿ ಟ್ರೈ ಮಾಡಿ, ನಿಮ್ಮ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಇವಾಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀವಿ. ಇವಾಗ ಅದನ್ನು ಸ್ವಲ್ಪ ಹೊತ್ತು ನೆನೆಸ್ಬೇಕು, 1-2 ಅವರ್ಸು. ಅದಕ್ಕೆ ನಾನು ಕರ್ಚಿಪ್ ಹಾಕಿ ಒಂದು 5 ನಿಮಿಷ ಬಿಡ್ತಿದ್ದೀನಿ. ನೋಡಿ, ಆ್ಯಕ್ಟಿವೇಟ್ ಆಗಿದೆ. ಈಗ ಇದನ್ನು ಮುಟ್ಟಿದ್ರೆ ಈಗ ಸೇಮ್ ಪೂರಿ ಹೇಗಿರುತ್ತೆ ಆ ಥರ ಇರುತ್ತೆ. ಚೆನ್ನಾಗಿ ಅದನ್ನು ಕಲಿಸ್ಕೊಬೇಕು. ಇದರಲ್ಲಿ 2 ಪಿಜ್ಜಾ ಆಗುತ್ತೆ. ಇವಾಗ ಬನ್ನಿ ಹೇಗೆ ಲಟ್ಟಿಸ್ಕೊಳ್ಳೋದು ಅಂತ ತೋರಿಸ್ತೀನಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ, ಅದು ಅಂಟಬಾರ್ದು ಅಂತ. ಚೆನ್ನಾಗಿ ರೌಂಡಾಗಿ ನಾವು ಲಟ್ಟಿಸ್ಕೋಬೇಕು. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಅತಿಯಾಗಿ ದಪ್ಪನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ನಾನು ಪಿಜ್ಜಾಕ್ಕೆ ಮೋಲ್ಡ್ ತೊಗೊಂಡಿಲ್ಲ, ಕೇಕ್ ಮೋಲ್ಡಲ್ಲೇ ನಾನು ಬೇಕ್ ಮಾಡ್ಕೊತೀನಿ ಪಿಜ್ಜಾನ. ಆ ಥರ ಯಾಕೆ ಮಾಡ್ಕೊತಾ ಇದ್ದೀನಿ ಅಂದರೆ, ನಾನು ಪಿಜ್ಜಾ ಸಾಸು ಈಚೆ ಹೋಗಬಾರ್ದು ಅಂತ ಆ ಥರ ಮಾಡ್ಕೊತಾ ಇದ್ದೀನಿ. ಕಡಾಯಿ ಇಟ್ಕೊತಾ ಇದ್ದೀನಿ. ಅದಕ್ಕೆ ನಾನು ಸ್ಟ್ಯಾಂಡ್ ಹಾಕ್ಕೊತೀನಿ. ಈ ಥರ ಪಾತ್ರೆ ಅಂಗಡಿಲೆಲ್ಲ ಸಿಗುತ್ತೆ, ಏನು 15 ರೂಪಾಯಿ ಇರುತ್ತೆ ಸ್ಟ್ಯಾಂಡಿಗೆ. 1 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಅದನ್ನು ಬಿಸಿ ಆಗಬೇಕು. ಅದು ಬಿಸಿ ಆದಮೇಲೆ ನಾನು ಸ್ವೀಟ್ ಕಾರ್ನ್ನ ಒಂದು ಸ್ಮಾಲ್ ಕಡಾಯಿಗೆ ಹಾಕ್ಕೊಂಡು ನಾನು ಪ್ರೀಟ್ ಮಾಡ್ಕೊತೀನಿ. ಅದು ಹಬೆಲೆ ಬೇಯಬೇಕು. ಇದು ನಾನು ಮಾಲಲ್ಲಿ ತೊಗೊಂಡಿದ್ದು. ಅದು ಒಂದು 13 ಮಿನಿಟ್ಸ್ ಬೇಯಬೇಕಾಗುತ್ತೆ ಸ್ವೀಟ್ ಕಾರ್ನು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಿಕ್ಕದು ಕಡಾಯಿ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. 2 ಈರುಳ್ಳಿ ಸ್ಮಾಲ್ ಸೈಜು, ಆಮೇಲೆ 2 ಟೊಮೆಟೊನ ಹೆಚ್ಚಿ ಹಾಕ್ಕೊಂಡಿರೋದು. ನಾನು ಸ್ವಲ್ಪ ದಪ್ಪಗೆ ಹೆಚ್ಚಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನಾನು. ಓವನ್ ಇಲ್ಲ ಅಂದರೆ ಈ ಥರ ಬಾಡಿಸ್ಕೋಬೇಕು, ಇಲ್ಲಾಂದರೆ ಅದು ಕ್ಲೀನಾಗಿ ಬೆಂದಿರೋಲ್ಲ. ಈರುಳ್ಳಿ ಟೊಮೆಟೊ. ಇವಾಗ ನಾನು ಪಿಜ್ಜಾ ಸಾಸ್ನ ಹಾಕ್ತಾಯಿದ್ದೀನಿ. ಪಿಜ್ಜಾ ಸಾಸ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ, ನೀವು ಚೆಕ್ ಮಾಡ್ಕೊಳ್ಳಿ ಒಂದು ಸತಿ. ಫಸ್ಟ್ ನಾನು ಪಿಜ್ಜಾ ಸಾಸು ನಾನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಬೇಕು. ಅಪ್ಲೈ ಆದಮೇಲೆ ನಾನು ಎಲ್ಲ ಚೀಸ್ನ ಹಾಕ್ಕೊತಾ ಇದ್ದೀನಿ. ನಾನು ಚೀಸ್ ಹೇಗೆ ಮಾಡೋದು ಅಂತಲೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಒಂದು ಸತಿ ಹೋಗಿ ಚೆಕ್ ಮಾಡಿ. ಚೀಸ್ನ ನಾನು ಸ್ವಲ್ಪನೇ ಹಾಕ್ಕೊಳ್ಳೋದು, ನನಗೆ ಚೀಸ್ ತುಂಬ ಜಾಸ್ತಿ ಇದ್ದರೆ ಇಷ್ಟ ಆಗೋಲ್ಲ. ಈಗ ನಾನು ಎಲ್ಲ ಕಡೆನೂ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ನಾವು ಹುರ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ. ಸ್ವೀಟ್ ಕಾರ್ನು ಕೂಡ ಹಾಕ್ಕೋಬೇಕು. ನೋಡಿ ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಂಗೆ ಟೊಮೆಟೊ ಅಂದರೆ ಇಷ್ಟ, ಅದಕ್ಕೆ ನಾನು ಜಾಸ್ತಿ ಹಾಕ್ಕೊತಾ ಇದ್ದೀನಿ. ತುಂಬಾ ಈಸಿ ರೆಸಿಪಿ, ಸಿಂಪಲ್, ನೀವು ಮನೇಲೇ ಮಾಡ್ಕೊಂಡು ತಿನ್ಬೋದು. ಸೇಮ್ ನೀವು ಡೊಮಿನೋಸ್ ಪಿಜ್ಜಾ ಹೇಗಿರುತ್ತೆ ಹಾಗೇ ಇರುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೀಗೇ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಹಾಕ್ಕೊಂಡ್ಮೇಲೆ ನಾನು ಸ್ವೀಟ್ ಕಾರ್ನ್ ಹಾಕ್ಕೊತಿದ್ದೀನಿ. ಸ್ವೀಟ್ ಕಾರ್ನ್ ನಿಮಗೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಸ್ವೀಟ್ ಕಾರ್ನ್ ಹಾಕ್ಕೊಂಡ್ಮೇಲೆ
ನಾವು ಪೆರಿ ಪೆರಿ ಪೌಡರ್ ಒಂದು 1/2 ಟೇಬಲ್ ಸ್ಪೂನು, ಆಮೇಲೆ 1/2 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸು, ಆಮೇಲೆ ಹೊರಿಗೆನ ಒಂದು 1/2 ಟೇಬಲ್ ಸ್ಪೂನ ನಾವು ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಾವು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಇಟ್ಕೊಂಡ್ಮೇಲೆ ಅದು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡಬೇಕು. ನಾನು ಸ್ಟ್ಯಾಂಡ್ ಇಟ್ಕೊತಾ ಇದ್ದೀನಿ. ಬಿಸಿ ಆದಮೇಲೆ ನಾನೇನಿದೆ ಮೋಲ್ಡು ಅದು ಇಟ್ಕೊಂಡು ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ಕೊತೀನಿ. ಇದು 13 ಮಿನಿಟ್ಸ್ ಕರೆಕ್ಟಾಗಿ ಬೇಕಿಂಗ್ ಆಗಬೇಕು. ಮಧ್ಯದಲ್ಲಿ ಎತ್ತಬೇಡಿ, ಚೆನ್ನಾಗೇ ಬರೋಲ್ಲ ಪಿಜ್ಜಾ, ಹಾಳಾಗಿಬಿಡುತ್ತೆ. 13 ಮಿನಿಟ್ಸ್ ಆದಮೇಲೆ ನೀವು ಚೆಕ್ ಮಾಡ್ಬೋದು. ಹೇಗೆ ಅಂದರೆ ಟೂತ್ ಪಿಕ್ ತೊಗೊಂಡು ನೀವು ಅದಕ್ಕೆ ಚುಚ್ಚಿ ನೋಡಿ. ಆ ಟೂತ್ ಪಿಕ್ಕಲ್ಲಿ ಅಂಟಿಲ್ಲ ಅಂದರೆ ಆವಾಗ ಬೆಂದಿದೆ ಅಂತ, ಅಂಟಿದ್ರೆ ಇನ್ನೂ ಬೇಯಬೇಕು ಅಂತ. ಇವಾಗ ಬೆಂದಿದೆ. ಇವಾಗ ನಾನು ಆಫ್ ಮಾಡಿಕೊಂಡು ಆ ಲಿಡ್ನ ಕ್ಲೋಸ್ ಮಾಡ್ತೀನಿ. ಆ ಬಿಸಿಗೆ ಒಂದು 5 ನಿಮಿಷ ಬಿಡೋಣ. ಇವಾಗ ನಾನು ಸರ್ವ್ ಮಾಡ್ಕೊತಿದ್ದೀನಿ. ಇವಾಗ ನಾನು ಒಂದು 6 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 6ರಿಂದ 8 ಪೀಸು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ಇಷ್ಟ ಆಯಿತು, ನನ್ನ ಮಗಳಿಗೂ ಕೂಡ ಇಷ್ಟ ಆಯಿತು. ನೀವು ಒಂದು ಸತಿ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.